ಪಾಠ 1. ದಬ್ಬಾಳಿಕೆ. ಇಸ್ರಾಯೇಲ್ರು ಪಟ್ಟಂತ ದಬ್ಬಾಳಿಕೆ. ಮೋಶೆಯ ಪಾತ್ರ, ಇಸ್ರಾಯೇಲ್ರ ಚರಿತ್ರೆ, ದೇವರ ಯೋಜನೆ. ಮೊದಲನೇ ಪಾಠ ವೀಕ್ಷಿಸಿ, ದೇವರ ಆಶೀರ್ವಾದವನ್ನು ಪಡೆಯಿರಿ. ಹೋಪ್ ಸಬ್ಬತ್ ಶಾಲೆಯ ಪಾಠಕ್ಕೆ ಸುಸ್ವಾಗತ. ನಿರ್ಗಮನ ಅಥವಾ ಹೊರಟು ಬರುವುದು, ಎಕ್ಸಡಸ್ ಎಂಬತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ಈ ತ್ರೈಮಾಸಿಕದಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರಾರ್ಥನೆಯೊಂದಿಗೆ ನಮ್ಮ ಸಬ್ಬತ್ ಶಾಲೆಯನ್ನು ಶುರು ಮಾಡೋಣ. ಭೂಮಿ ಆಕಾಶಗಳನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿ ಪ್ರೀತಿಯಿಂದ ಪರಿಪಾಲನೆ ಮಾಡ್ತಕ್ಕಂಥ ನಮ್ಮ ಪರಮ ತಂದೆ, ಈ ಸಬ್ಬತ್ ಶಾಲೆಯ ಪಾಠವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮೆಲ್ಲರಿಗೂ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಟ್ಟು ಈ ಸಬ್ಬತ್ ಶಾಲೆಯನ್ನು ನೀನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನಮ್ಮ ಮಧ್ಯದಲ್ಲಿ ಬೋಧಕರಾಗಿರ್ತಕ್ಕಂಥ ಪ್ರಶ್ನ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ಇರ್ತಕ್ಕಂಥ ತುಂಬ ಸಂತೋಷ. ಬನ್ನಿ ನಮ್ಮ ಪಾಠಕ್ಕೆ ಹೋಗೋಣ. ಈ ಒಂದು ತ್ರೈಮಾಸಿಕದಲ್ಲಿ ಪಾಸ್ಟರ್ ಪ್ರಸನ್ನ ಅವರೇ, ಜೆರಿ ಮೊಸ್ಕಾಲ ಎಂಬತಕ್ಕಂಥ ತುಂಬ ಪಾಂಡಿತ್ಯ ಪಡೆದಿರ್ತಕ್ಕಂಥವರು ಪುಸ್ತಕವನ್ನು ಬರೆದಿರ್ತಾರೆ. ಎಲ್ಲೋ ಒಂದು ಕಡೆ ಈ ವಿಮೋಚನಾ ಕಾಂಡದ ಪುಸ್ತಕವನ್ನು ತೆಗೆದುಕೊಂಡಾಗ ನಮಗೆಲ್ಲ ಗೊತ್ತಿದೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ನಿಮಗೇನು ಅನಿಸುತ್ತೆ? ಖಂಡಿತವಾಗಿಯೂ ಅನೇಕರು ನಮಗೆ 5 ಪುಸ್ತಕಗಳು ಚೆನ್ನಾಗಿ ಗೊತ್ತು. ಮೋಶೆ 5 ಪುಸ್ತಕಗಳು ಭಾಳ ಪರಿಣಿತವಾದದ್ದು. ಓದುವಾಗ ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ. ಇದು ಸ್ವಾಭಾವಿಕವಾಗಿ ನೋಡಬೇಕಾದಾಗ ನಮಗೆ ಮಾತ್ರ ಅಲ್ಲ, ಇನ್ನು ಬೇರೆ ಧರ್ಮದವ್ರಿಗೂ ಸಹ ಈ 5 ಪುಸ್ತಕಗಳು ಬಹಳ ಪ್ರಸಿದ್ಧಿಯಾಗಿದೆ. ಯಾಕೆಂದರೆ ರಾಜದಾಸ್ ಚೆನ್ನಾಗಿ ಜ್ಞಾಪಕ ಇದೆ, ಇದೆಲ್ಲ ಚಿತ್ರ ಮಾಡಿಬಿಟ್ಟಿದ್ದಾರೆ, ಫಿಲ್ಮ್ಸ್ ಆಗಿಬಿಟ್ಟಿದೆ. ಇದು 10 ಕಮಾಂಡ್ಮೆಂಟ್ಸ್ ಅಂತಕ್ಕಂಥ ಒಂದು ಚಿತ್ರ ಇದೆ, ಎಕ್ಸಡಸ್ ಅಂತ ಒಂದು ಚಿತ್ರ ಇದೆ, ಫ್ಲಡ್ ಅಂತ ಇದೆ. ಸೊ ಎಲ್ಲ ಜನರಿಗೆಲ್ಲ ಮಾಹಿತಿ ಇದೆ. ಸೊ ಈ ಕಾರ್ಯಕ್ರಮದ ಮೂಲಕ ಮತ್ತು ಈ ಒಂದು ತ್ರೈಮಾಸಿಕದಲ್ಲಿ ಬಹಳಷ್ಟು ವಿಚಾರಗಳನ್ನು ಕಲೀಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರು ದಯವಿಟ್ಟು ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ. ವಿಮೋಚನಾ ಕಾಂಡ 2ನೇ ಅಧ್ಯಾಯ 23ರಿಂದ 25. ದೇವರ ವಾಕ್ಯ ಈ ರೀತಿ ಹೇಳುತ್ತೆ: ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮನ, ಇಸ್ಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಫಸ್ಟ್ ರಾಜದಾಸ್, ಈ ಒಂದು ದಬ್ಬಾಳಿಕೆ ಮತ್ತು ಈ ಮೋಶೆಯ ಜನನದ ಹಿನ್ನನ ಅದರ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ, ಎಲ್ಲೋ ಒಂದು ಕಡೆ ಜೀವನದ ಎಲ್ಲ ಏರುಪೇರುಗಳಲ್ಲಿ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಇಂಗ್ಲೀಷಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತ ಹೇಳ್ತಾರೆ. ಎಲ್ಲರ ಜೀವನದಲ್ಲೂ ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬರ್ತದೆ. ಇಸ್ರಾಯೇಲ್ರ ಜೀವನದಲ್ಲೂ ಕೂಡ ಯಾವ ರೀತಿ ಅವರ ಜೀವನ ಅಲ್ಲಿ ಶುರುವಾಯಿತು, ಯಾವ ರೀತಿ ಬಂಧನಕ್ಕೆ ಹೋದರು, ಆದರೆ ಎಲ್ಲ ಒಂದು ಸ್ಥಳದಲ್ಲೂ ದೇವರು ಜೊತೆಯಲ್ಲಿದ್ದ. ಏನಂತೀರ? ಸ್ವಾಮಿ ಹಾದಿಯಲ್ಲಿ ಹೇಳಿದ್ದ ಅಬ್ರಾಹ್ಮನಿಗೆ, ನಾನು ನಿನ್ನೊಂದಿಗೆ ಇರ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ, ನೀನು ಭಯ ಪಡಬೇಡ ಅಂತ ವಾಗ್ದಾನ ಮಾಡಿದ. ಆ ವಾಗ್ದಾನದ ಪ್ರಕಾರ ಆತನು ಅಬ್ರಾಹ್ಮನ್ ಕೂಡ ಇದ್ದ, ಈಸಾಕನ್ ಕೂಡ ಇದ್ದ, ಯಾಕೋಬ ಮತ್ತು ಆತನ ಮಕ್ಕಳಾದ ಇಸ್ರಾಯೇಲರು ಕೂಡ ಸ್ವಾಮಿ ಇದ್ದಾನೆ. ಆದರೆ ಜನಗಳಿಗೆ ಆತನ ಪ್ರಸನ್ನತೆ ಅರ್ಥ ಆಗಲಿಲ್ಲ. ಅಷ್ಟರ ಮತ್ತು ಇಲ್ಲೊಂದು ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಸಾಲಿದೆ. ದೇವರು ಮಾಡಿರ್ತಕ್ಕಂಥ ವಾಗ್ದಾನವನ್ನು ಯಾವತ್ತೂ ದೇವರು ಮರೆಯೋದಿಲ್ಲ ಅಂತ. ಏನಂತೀರಾ? ಆಮೇನ್. ಖಂಡಿತವಾಗ್ಲೂ ದೇವರು ಅಬ್ರಹಾಮನಿಗೆ ಮಾಡಿದಂತಹ ವಾಗ್ದಾನವನ್ನು ಅದ್ಭುತವಾಗಿ ನೆರವೇರಿಸ್ತಾನೆ. ಆತನು ವಾಗ್ದಾನವನ್ನು ಮಾಡಿ ಮರೆಯಲು ಆತನ ಮನುಷ್ಯನಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ವಂಡರ್ಫುಲ್ ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ನಾವು ಬರ್ತಾ ಇದ್ದೇವೆ. ಪಾಸ್ಟರ್ ಪ್ರಸನ್ನ ಅವರೇ, ಸಂಡೇ ಬಿಲಾಂಗ್ಸ್ ಟು ಪಾಸ್ಟರ್ ಪ್ರಸನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓಕೆ, ಇಲ್ಲಿ ಇದರ ಒಂದು ದೇವರು ಆತನ ಮಕ್ಕಳನ್ನು ಐಗುಪ್ತ ದೇಶದಲ್ಲಿ ಯಾವ ರೀತಿ ಇಟ್ಟಿದ್ರು, ಏನೇನಾಯಿತು ಸ್ವಲ್ಪ ಹೇಳಿ ಸಂಕ್ಷಿಪ್ತವಾಗಿ. ವಿಮೋಚನಕಾಂಡ ಪುಸ್ತಕವೇ ಒಂದು ರೀತಿಯಾದಂಥ ಸ್ವಾರಸ್ಯಕರವಾದ ಪುಸ್ತಕ. ಹೇಗೆಂದರೆ ದೇವರು ತನ್ನ ಮಕ್ಕಳನ್ನು, ವಿಶೇಷವಾಗಿ ಶೋಷಣೆಗೆ ಒಳಗಾದವರನ್ನು, ಹಿಂಸೆಗೊಳಗಾದವರನ್ನು, ಕನಿಷ್ಠವಾದವರನ್ನು, ದಿಕ್ಕಿಲ್ಲದವರನ್ನು, ಅನಾಥರನ್ನು ಹೇಗೆ ಸ್ವಾಮಿ ಮೇಲಕ್ಕೆ ತರ್ತಾನೆ ಎಂಬುದಾಗಿ. ಈಗ ಖಂಡಿತವಾಗ್ಲೂ ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂಥವ್ರು ಇರ್ಬೋದು, ಅಥವಾ ನಾನೇ ಇರ್ಬೋದು, ನೀವೇ ಇರ್ಬೋದು, ಜೀವನ ಇಂಗ್ಲೀಷಲ್ಲಿ ಹೇಳ್ತಾರೆ, ವೆನ್ ಲೈಫ್ ಗಿವ್ಸ್ ಅಸ್ ಅ ರಾ ಡೀಲ್,
ಈ ವಚನ ನೀವು ಹೇಳ್ತಾರೆ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ದೇವರು ಇದ್ದಾನೆ, ಆತನನ್ನು ನೋಡ್ತಾನೆ. ಹೇಳಿ. ಖಂಡಿತ. ಯಾಕೆಂದರೆ ವಿಶೇಷವಾಗಿ ಇಸ್ರೇಲರ ಮೇಲೆ ಕನಿಕರ ಬರಲಿಕ್ಕೆ ಕಾರಣ ಏನು ಅಂದರೆ, ಅಲ್ಲಿ ದೇವರ ಮಕ್ಕಳು ಶೋಷಣೆಗೊಳಗಾಗ್ತಾ ಇದ್ರು, ದಬ್ಬಾಳಿಕೆಗೆ ಒಳಗಾಗ್ತಾ ಇದ್ರು. 70 ಜನ ಐಗುಪ್ತ ದೇಶಕ್ಕೆ ಬಂದರು ಕಾನಾನ್ ದೇಶದಿಂದ. ಯಾಕೆಂದರೆ ಅಲ್ಲಿ ಬರಗಾಲ ಇತ್ತು, ಇಲ್ಲಿ ಊಟ ಇತ್ತು. ಅದನ್ನು ಜೀವನಾಂಶವಾಗಿ ತೆಗೆದುಕೊಂಡು ಆ ಸಮಯದಲ್ಲಿ ಯೋಸೇಫನು ಐಗುಪ್ತದಲ್ಲಿದ್ದೋದ್ರಿಂದ ಫರೋಹನನು ಸಹ ಐಗುಪ್ತದಲ್ಲಿ ಯೋಸೇಫನಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡೋದ್ರಿಂದ ನೀವು ಎಲ್ಲಿ ಬೇಕಾದರೂ ಇದ್ಕೊಳ್ಳಿ ಎಂಬುದಾಗಿ ಹೇಳುವಾಗ ಇವರನ್ನು ಒಂದು ಸುಭಿಕ್ಷೆ ಇರ್ತಕ್ಕಂಥ ಒಳ್ಳೆಯ ಸ್ಥಳ ಇರ್ತಕ್ಕಂಥ ಸ್ಥಳಕ್ಕೆ ಕಳಿಸಿ, ಅದಾದ ನಂತರ ಅನೇಕ ವರ್ಷಗಳಾದ ಮೇಲೆ ವಿಮೋಚನ ಕಾಂಡ 1ನೇ ಅಧ್ಯಾಯ 7ನೇ ವಚನ ಹೇಳುವಂಥದ್ದಾಗಿದೆ, ಇಸ್ರೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡ್ರಂತೆ. ಅವರನ್ನು ಲೆಕ್ಕ ಮಾಡುವಾಗ ಹೆಚ್ಚು ಕಡಿಮೆ 6 ಲಕ್ಷ ಗಂಡಾಳುಗಳು ಮಾತ್ರ ಇದ್ದರು. ಬಂದಿದ್ದು 70 ಜನ. 70 ಜನ. 430 ವರ್ಷಗಳಾದ ಮೇಲೆ ಇದನ್ನು ನೋಡಿ ಐಗುಪ್ತದವರಿಗೆ ಭಯ ಆಯಿತು. ಈಗ ಫರೋಹನನು ಬದಲಾವಣೆಯಾದ, ಹೊಸ ಫರೋಹನನು ಬರ್ತಾ ಇದ್ದ, ಹೊಸ ರಾಜರು ಬರ್ತಾಯಿದ್ರು, ಶೋಷಣೆ ಜಾಸ್ತಿ ಆಗ್ತಾಯಿತ್ತು. ಇವರನ್ನು ನೋಡಿ ಅವ್ರು ಏನು ಅಂದ್ಕೊಳ್ತಾರೆ, ಇವರನ್ನು ಹೀಗೆ ಬಿಟ್ಟರೆ ಇವರು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಇವರನ್ನು ನಾವು ಎಷ್ಟು ಕಷ್ಟಪಡಿಸ್ತೇವೆ, ಎಷ್ಟು ಕಠಿಣವಾಗಿ ನೋಡ್ಕೊಳ್ತೇವೆ. ಸರಳ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಈಗಲೇ ತುಳಿದು ಬಿಡಬೇಕು ಅವ್ರನ್ನ. ಮೇಲೆ ಬರ್ಲಿಕ್ಕೆ ಬಿಡಬಾರ್ದು, ಅವರನ್ನು ಬಂದರೆ ನಮ್ಮ ಮೇಲೆ ಅವರು ಇರ್ತಾರೆ ಎಂಬುದಾಗಿ ಹೇಳಿ ಅನೇಕ ಪ್ರಯತ್ನಗಳನ್ನು ಮಾಡಿದ್ರು. ಇಲ್ಲಿ ಸಮಯವಿಲ್ಲ, ಒಂದೇ ಒಂದು ವಿಷಯ ಹೇಳಿ ನಾವು ಮುಕ್ತಾಯಕ್ಕೆ ಹೋಗೋಣ. ಹೊಸ ರಾಜ ಬರ್ತಾನೆ. ಯೋಸೇಪ ಅಲ್ಲಿಯವರೆಗೂ 2ನೇ ಸ್ಥಾನದಲ್ಲಿರ್ತಾನೆ. ರಾಜನಿಗೆ 2ನೇ ಸ್ಥಾನ. ರಾಜನ ಒಂದು ರಥವು ಮುಂದೆ ಹೋದರೆ 2ನೇ ರಥದಲ್ಲಿ ಇವನು ಬರ್ತಿದ್ದ, ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದ ಯೋಸೇಪ. ಆದರೆ ಒಂದು ನೂತನ ರಾಜ ಬರ್ತಾನೆ. ನೂತನ ರಾಜ ಬಂದಿದ್ದ ತಕ್ಷಣ ಜೋಸೆಫ್ ನೀನು ಯಾರಂತ ಗೊತ್ತಿಲ್ಲ, ಹೋಗು ಅಂತಾನೆ. ಸೊ ವಿ ಶುಡ್ ನೆವರ್ ಟೇಕ್ ಫಾರ್ ಗ್ರಾಂಟೆಡ್ ವಾಟ್ ಈಸ್ ಅವರ್ ಸಿಚುವೇಶನ್. ಏನಂತೀರಪ್ಪ ರಾಜದಾಸ್? ಇದು ಭಾಳ ಸತ್ಯವಾದಂಥ ಅಂಶ. ಅದನ್ನ ಪರಿಗಣಿಸೋದು ಭಾಳ ಕಷ್ಟ, ಅರ್ಥೈಸ್ಕೊಳ್ಳೋದು ಭಾಳ ಕಷ್ಟ. ಹೇಗಪ್ಪ, ಒಂದಿನ ಪ್ರಸಿದ್ಧವಾದಂಥ ವ್ಯಕ್ತಿ ಮತ್ತೊಂದು ದಿನ ಯಾರೂ ಇಲ್ಲ ಅಂತ ಹೇಳ್ಬಿಟ್ರೆ ಭಾಳ ಕಷ್ಟಕರ. ಮುಂದುವರಿಸಿ. ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ, ದ ನ್ಯೂ ಕಿಂಗ್ ಅರೋಸ್ ಹೂ ನ್ಯೂ ನಾಟ್ ಜೋಸೆಫ್ ಅಂತ. ಅಂದರೆ ಹೊಸವ್ರಿಗೆ ಹಳೆಯವರ ಕೆಲವು ಸಾರಿ ಅನುಭವಗಳು, ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳು ಗೊತ್ತಾಗೋದಿಲ್ಲ. ನಾವು ಸಹ ಸ್ವೀಕಾರ ಮಾಡಬೇಕು. ಹಿಂದೆ ಇದ್ದ ರಾಜರಂಗೆ ಇವರು ನಮ್ಮನ್ನು ನೋಡ್ಕೊಳ್ಬೇಕು ಅನ್ನೋದ್ರಿಂದ ತಪ್ಪಾಗ್ತದೆ. ನಾವು ಹೇಗೆ ಬಂದರೂ ನಾವು ಸ್ವೀಕಾರ ಮಾಡಬೇಕು. ಯಾಕಂದರೆ ಒಂದನ್ನು ಅರ್ಥ ಮಾಡಬೇಕು, ಈ ವಿಮೋಚನದಲ್ಲಿ ದೇವರು ತನ್ನ ಮಕ್ಕಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಕಾಪಾಡ್ತಾನೆ. ವಂಡರ್ಫುಲ್. ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಿಮೋಚನಾ ಕಾಂಡ ಮತ್ತು ಇಸ್ರಾಯೇಲ ಪ್ರಯಾಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈ ತ್ರೈಮಾಸಿಕದಲ್ಲಿ. ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ, ಚರಿತ್ರೆ ಮತ್ತು ಚರಿತ್ರೆಯ ಹಿನ್ನೆಲೆಯನ್ನು ಈ ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಪಾಸ್ಟರ್ ರಾಜದಾಸ್, ನಾವು ಸೋಮವಾರದ ಪಾಠದಲ್ಲಿ ಯೋಸೇಫನ ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ ಇದೊಂದು ಆಶ್ಚರ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂಗ್ಲೀಷ್ ಹೇಳ್ತಾರೆ, ಪಿಟ್ ಟು ಪ್ರಿಸನ್ ಟು ಪ್ಯಾಲೇಸ್ ಅಂತೆ. ಆತನನ್ನು ತೆಗೆದುಕೊಂಡು ಹೋಗಿ ಹಳ್ಳದಿಂದ ತಗೊಂಡೋದ್ರೆ ಅವನ್ನ ಮತ್ತೆ ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆ ಏನಪ್ಪ ಅಂದ್ರೆ ಕತೆ ಅಂತ ಹೇಳಿದ್ರೆ ಮತ್ತೆ ದೇವರು ಅಲ್ಲಿಂದ ಅವನ್ನ ಮೇಲೆ ಎತ್ತಾರೆ. ಯಾಕೆ ಕಾರಣ ಅಂತ ಹೇಳಿದ್ರೆ ಆದಿಕಾಂಡ 39ನೇ ಅಧ್ಯಾಯ 2ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ರಿಂದ ಅವನು ಹೇಳಿಕೆಯಾಗಿ ಐಗುಪ್ತನ ದಣಿಯ ಮನೆಯೊಳಗೆ ಸೇವಕನಾದನು. ಆತನ ಸೇವಕನಾದ ನಂತರ ನೋಡ್ತೇವೆ ಸ್ವಾಮಿ ಆತನ ನಾಯಕನ ಮಾಡ್ತಾನೆ. ಅದಕ್ಕೆ ಹಿನ್ನೆಲೆಯ ಕಾರಣ ಏನಂತ ಹೇಳಿದ್ರೆ ದೇವರು ಆತನ ಕೂಡ ಎಲ್ಲ ಹಂತದಲ್ಲಿ ಇದ್ದದನ್ನು ನಾವು ಕಾಣ್ತೇವೆ. ಇವತ್ತು ಯೋಸೇಫನ ಚರಿತ್ರೆ ನಮಗೆ ಒಂದು ಆಶ್ವಾಸನೆ ಕೊಡಬೇಕು, ಭರವಸೆ ಕೊಡಬೇಕು. ಎಲ್ಲ ಹಂತದಲ್ಲಿ, ಎಲ್ಲ ಏರುಪೇರುಗಳಲ್ಲಿ ದೇವರು ನಮ್ಮ ಕಡೆ ಇರ್ತಾನೆ. ಅನೇಕ ಸಾರಿ ನಾವು ಕಷ್ಟ ಅನುಭವಿಸಿದಾಗ ದೇವ್ರು ನಮ್ಮ ಕಡೆ ಇಲ್ಲ ಅಂತ ಅನೇಕರು ಭಾವಿಸ್ತಾರೆ. ಆದರೆ ನಾವು ಯಾವ ಕಾರಣಕ್ಕೂ ಸಂಶಯ ಪಡಬಾರ್ದು. ಯೋಸೇಫನು ಸಂಶಯ ಪಡಲಿಲ್ಲ. ಸ್ವಾಮಿ ನನ್ನ ಕೂಡ ಇದ್ದಾನೆ ಎಂಬುದಾಗಿ ಎಲ್ಲ ಪರಿಸ್ಥಿತಿಯಲ್ಲಿ ಅವನು ನಂಬಿಗಸ್ತನಾಗಿದ್ದ. ಅದಕ್ಕೆ ದೇವರು ಅವನ್ನ ಕೈ ಬಿಡಲಿಲ್ಲ. ಮತ್ತು 21ನೇ ವಚನ ಹೇಳುತ್ತೆ,
39ನೇ ಅಧ್ಯಾಯ 21 ವಚನದಲ್ಲಿ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯ ದೊರಕುವಂತೆ ಮಾಡಿದನು. ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಪರಿಸ್ಥಿತಿಯಲ್ಲಿ ದೇವರು ನಮ್ಮ ಕೂಡ ಇರೋದು ಮಾತ್ರ ಅಲ್ಲ, ಆತನ ಕೃಪೆಯನ್ನು ಅನುಗ್ರಹಿಸ್ತಾನಂತೆ. ಅದಕ್ಕೆ ಪೌಲನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 8:28 ಎವ್ರಿಥಿಂಗ್ ವರ್ಕ್ಸ್ ಫಾರ್ ಗುಡ್ ಟು ದೆಮ್ ದಟ್ ಲವ್ ಗಾಡ್. ದೇವ್ರನ್ನ ಪ್ರೀತಿಸೋರಿಗೆ ಆಗೋದೆಲ್ಲ ಒಳ್ಳೆಯದೇ ಅಂತೆ. ಅದು ಹೇಳಿದ್ರೆ ಅನೇಕರು ನಂಬಲ್ಲ, ಏನೀಗಾಗೋದು ನಮ್ಗೆ ಒಳ್ಳೇದ ಅಂತ ಕೇಳ್ತಾರೆ. ಆದರೆ ಯೋಸೇಫ್ ಅದನ್ನು ಅಂಗೀಕರಿಸ್ದ. ಅದಕ್ಕೆ ದೇವರವನ್ನು ಕೈ ಬಿಡದೆ ಕಾಪಾಡ್ದಂತೆ. ಆತನು ಸೆರೆಮನೆಯಿಂದ ಅರಮನೆಗೆ ಹೋದಾಗ ವಾಕ್ಯ ಹೇಳುತ್ತೆ, ಆದಿಕಾಂಡ 41ನೇ ಅಧ್ಯಾಯ 41ರಿಂದ ಭಾಳ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ, ಎಲ್ಲರೂ ಅವನಿಗೆ ಅಡ್ಡ ಬೀಳ್ತಿದ್ರಂತೆ. ಎಷ್ಟು ಅದ್ಭುತ ನೋಡಿ. ಒಬ್ಬ ಸೆರೆಮನೆಯಲ್ಲಿದ್ದವನು, ಒಬ್ಬ ಸೇವಕನಾಗಿದ್ದವನಿಗೆ ಇವತ್ತು ಇಡೀ ಐಗುಪ್ತ ದೇಶವೇ, ನೀವು ಮೊದಲು ಹೇಳಿದ್ರಲ್ಲ, ಈ ವಾಸ್ ದ ಸೆಕೆಂಡ್ ಲೀಡರ್ ಇನ್ ಎಂಟೈರ್ ಈಜಿಪ್ಟ್. ಇಡೀ ಲೋಕಕ್ಕೆ ಐಗುಪ್ತ ದೇಶವೇ ಒಂದು ಪ್ರಧಾನವಾದಂಥ ದೇಶವಾಗಿತ್ತು. ಆ ದೇಶಕ್ಕೆ ಇವನು ಎರಡನೇ ನಾಯಕನಾಗಬೇಕಾದ್ರೆ ಇದು ಸಾಧ್ಯ ಅಲ್ಲ. ರಾಜ ಸ್ವತಃ ತನ್ನ ಕೈಯಲ್ಲಿದ್ದಂಥ ಉಂಗುರವನ್ನು ಬಿಚ್ಚಿ ಯೋಸೇಫನಿಗೆ ಕೊಡ್ತಾನೆ. ಯೋಸೇಫನಿಗಿಂತ ಸ್ವಲ್ಪ ಹಿಂದೆ ಹೋದರೆ ಯಾಕೋಬನ ಒಂದು ಚರಿತ್ರೆಯಿಂದ ನಾವು ತೆಗೆದುಕೊಂಡಾಗ ಎಷ್ಟೋ ಅವರ ಜೀವನದಲ್ಲಿ, ಇಸ್ರಾಯೇಲರ ಜೀವನದಲ್ಲಿ ಏರುಪೇರಾಯಿತು. ಆದರೆ ಯಾವ ಸಂದರ್ಭದಲ್ಲೂ ದೇವರು ಅವ್ರನ್ನ ಬಿಟ್ಕೊಡ್ಲಿಲ್ಲ ಅಲ್ವೇ? ಇದು ದೇವರು ಮಾಡಿದ ಒಡಂಬಡಿಕೆ, ವಾಗ್ದಾನ. ಫಸ್ಟ್ ಮುತ್ತು ಹೇಳ್ದಂಗೆ ಆತನ ವಾಗ್ದಾನವನ್ನು ಎಂದೂ ತಪ್ಪಲ್ವಂತೆ. ದೇವರು ಮನುಷ್ಯರಂಗೆ ಮಾತಿಗೆ ತಪ್ಪವನಲ್ಲ ಅಂತ. ಆತನ ಹೇಳಿದ ಮೇಲೆ ಖಂಡಿತ ಮಾಡ್ತಾನೆ. ಈಗಲೂ ಅದೇ ರೀತಿ ಸ್ವಾಮಿ ಯಾವ ರೀತಿ ಯೋಸೇಫನ್ಗೆ, ಅಬ್ರಾಮನಿಗೆ, ಇಸಾಕನಿಗೆ ಹೇಳಿದ, ಅದೇ ರೀತಿ ಇವತ್ತು ನಮಗೂ ಸಹ ಹೇಳಿದಾನೆ. ಇಟ್ ಈಸ್ ಜಸ್ಟ್ ಸೇಮ್. ಅದೇ ದೇವರು, ಅದೇ ವಾಗ್ದಾನ. ಏನು ವಾಗ್ದಾನ? ನಾನು ನಿಮ್ಮ ಕೂಡ ಯುಗದ ಸಮಾಪ್ತಿಯಲ್ಲಿ ಇರ್ತೇನೆ ಅಂತ ಹೇಳಿದಾನೆ. ಇವತ್ತು ಆ ನಂಬಿಕೆ ನಮಗಿದೆಯಾ ಎಂಬುದಾಗಿ ಪ್ರಶ್ನೆ ಹಾಕ್ಕೊಳ್ಬೇಕಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಏರುಪೇರುಗಳಾಗ್ತಾ ಇದೆ, ಸಮಸ್ಯೆಗಳಾಗುತ್ತದೆ, ಅನಾರೋಗ್ಯಗಳಾಗುತ್ತೆ, ಅನೇಕ ಆರ್ಥಿಕ ಬಿಕ್ಕಟ್ಟು ಬರ್ಬೋದು. ಆ ಟೈಮಲ್ಲಿ ನಮಗೆ ಸಂಶಯ ಆಗುತ್ತೆ, ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿರ್ಬೇಕಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಯೋಸೇಫ ಸಂಶಯ ಪಡಲಿಲ್ಲ ಅಂತೆ. ಆತನ ಇಡೀ ಜೀವಿತದಲ್ಲಿ ದೇವ್ರು ನನ್ನ ಕೂಡ ಇದ್ದಾನೆ, ಯಾವತ್ತೂ ದೇವರು ನನ್ನ ಕೇಡು ಮಾಡಲ್ಲ, ಕೇಡಾದರೂ ಅಂದ ಮೇಲೆ ಮಾಡ್ತಾನೆ ಎಂಬುದಾಗಿ ಅದನ್ನು ಆತನ ಜೀವಿತ ನಾವು ಕಾಣ್ತೇವೆ. ಮುಂದೇನು ಓದುವಾಗ ವಿಮೋಚನ ಕಂಡ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೊಸ ನಾಯಕ ಬರ್ತಾನೆ ಐಗುಪ್ತ ದೇಶದಲ್ಲಿ. ಆ ಹೊಸ ನಾಯಕ ಯಾರಂದರೆ ಯೋಸೇಫನಿಗೆ ಗೊತ್ತಿರಲಂತೆ. ಯೋಸೇಫನ ಹರಿಯದಂಥ ನಾಯಕರು ಬರ್ತಾರಂತೆ. ಇದು ವಿಚಿತ್ರ. ಒಂದು ಕಾಲದಲ್ಲಿ ದೇಶವನ್ನು ಆಳದಂಥ ವ್ಯಕ್ತಿಯನ್ನೇ ಅವನು ಗುರುತಿಸ್ತಾ ಇದ್ದರೆ ಹಾಗಾದ್ರೆ ಎಷ್ಟು ಕಾಲ ಆಗಿರ್ಬೋದು, ಟೈಮ್ ಲ್ಯಾಪ್ಸ್ ಆಗಿರುತ್ತೆ. ಇನ್ನೊಂದು ಪಾಸ್ಟರ್ ರಾಜದಾಸ್, ನಮಗೆ ಕೂಡ ಈ ರೀತಿ ಆಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಜೀವನದಲ್ಲಿ. ಈಗ ನಾವು ಸಂಸ್ಥೆ ಇರ್ಬೋದು, ಅಥವಾ ಒಂದು ಬೀದಿಯಲ್ಲಿ ಅಥವಾ ಒಂದು ಊರಲ್ಲಿ ಬಹಳ ವರ್ಷಗಳು ಭಾಳ ಒಳ್ಳೆ ಕಾರ್ಯಗಳನ್ನು ಮಾಡಿರ್ತೀವಿ. ಯಾರೋ ಒಬ್ಬರು ಹೊಸರು ಬಂದು ನಮ್ಮನ್ನು ರೆಕಗ್ನೈಸ್ ಮಾಡದೆ ಹೋಗ್ತಕ್ಕಂಥ ಸಂದರ್ಭಗಳು ಬರುತ್ತಲ್ಲ. ಇದು ನಮ್ಮ ಸಂಸ್ಥೆಯಲ್ಲಂತೂ ಇದು ಭಾಳಷ್ಟು ಮಟ್ಟಿಗಿದೆ. ಒಂದು ಕಾಲದಲ್ಲಿ ನಾವು ಭಾಳ ಪ್ರಸಿದ್ಧ ವ್ಯಕ್ತಿ ಆಗಿರ್ಬೋದು, ಅದು ಮತ್ತೊಬ್ಬ ನಾಯಕ ಬಂದಾಗ ಈ ವ್ಯಕ್ತಿ ಯಾರೋ ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಮೂಲಕ್ಕೆ ತಳ್ಬೋದು. ಅದೇ ರೀತಿ ಆಗಿದೆ ಅನುಭವ. ವಂಡರ್ಫುಲ್. ಮುಂದೆ ಹೋಗೋಣ. ಈ ದಾದಿಗಳ ಪಾತ್ರ, ಇಬ್ರಿಯರ ಒಂದು ಚರಿತ್ರೆಯನ್ನು ತೆಗೆದುಕೊಂಡಾಗ ದಾದಿಗಳು ಮಾಡತಕ್ಕಂಥ ಪಾತ್ರ, ವಿಶೇಷವಾಗಿ ಮೋಶೆಯ ಹಿನ್ನೆಲೆಯಲ್ಲಿ ಆ ದಾದಿಗಳು ಮಾಡಿರ್ತಕ್ಕಂಥ ಪಾತ್ರಗಳೇನು ಪಾಸ್ಟ್ರೆ? ಈ ಮಂಗಳವಾರ ಪಾಠದಲ್ಲಿ ನಾವು ನೋಡೋದಾದರೆ, ಆದಿಕಾಂಡವನ್ನು ಅರ್ಥೈಸಿಕೊಳ್ಳದೆ ನಾವು ವಿಮೋಚನ ಕಾಂಡವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಇಲ್ಲಿ ನಾವು ನೋಡೋದಾದರೆ ಯೋಸೇಫನನ್ನು ಅರಿಯದಂತಹ ಮತ್ತೊಬ್ಬ ಅರಸ ಬರ್ತಾನೆ. ಆದ್ದರಿಂದ ಇಸ್ರಾಯೇಲ್ ಎಲ್ಲರೂ ಕೂಡ ಬಹು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅವರು ಬಿಟ್ಟಿ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಪ್ರಾರಂಭ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಎಲ್ಲರೂ ಕೂಡ ದೇವರನ್ನು ಕೂಗ್ತಾರೆ, ಸ್ವಾಮಿ ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ. ಆ ಸಮಯದಲ್ಲಿ ದೇವರ ವಾಕ್ಯ ನಾವು ನೋಡ್ತೇವೆ. ಕೀರ್ತನೆಗಳು 50ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನು ಬಿಡಿಸ್ತೇನೆ, ನೀವು ನನ್ನನ್ನು ಕೊಂಡಾಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಸೊ ಅದೇ ರೀತಿ ದೇವರು ಇಸ್ರಾಯೇಲರ ಒಂದು ಮೊರೆಯನ್ನು ಕೇಳ್ತಾರೆ. ಅದಾದ ನಂತರ ನಾವು ನೋಡೋದಾದರೆ, ಇಲ್ಲಿ ಫರೋಹನ ಹೆಸರು ನಮಗೆ ಬರೆಯಲ್ಪಟ್ಟಿಲ್ಲ ಸತ್ಯವೇದದಲ್ಲಿ. ಫರೋಹ ಎಂಬುದಾಗಿ ನಾವು ನೋಡೋದಾದರೆ ಅರಸ ಎಂಬುದಾಗಿ, ರಾಜ ಎಂಬುದಾಗಿ ಅದನ್ನು ತರ್ಜುಮೆ ಮಾಡಬಹುದು. ರಾ ಅಂದರೆ ಸೂರ್ಯದೇವರ ಹೆಸರು ರಾ ಎಂಬುದಾಗಿ ಐಗುಪ್ತ್ಯರು ನಂಬ್ತಾರೆ. ಆತನ ಮಗನೇ ಫರೋಹನು ಎಂಬುದಾಗಿ ಅವರ ಒಂದು ನಂಬಿಕೆ ಉಂಟು. ನಾವು ನೋಡೋದಾದರೆ ಆತನನ್ನು ದೇವರಾಗಿ ಇವ್ರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಪೂಜೆ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ಆ ಅರಸನ ಹೇಳ್ತಾನೆ, ಫರೋಹನ ಹೇಳ್ತಾನೆ, ಈಗೋ ಸೂಲಗಿತ್ತಿಯರನ್ನು ಇಬ್ಬರನ್ನು ನೇಮಿಸ್ತಾನೆ.
ಶಿಫ್ರಾ ಮತ್ತು ಪೂಯ ಎಂಬುದಾಗಿ ಅವರ ಹೆಸರು. ಅವರನ್ನು ನೇಮಿಸಿಬಿಟ್ಟು ಅವ್ರು ಹೇಳ್ತಾನೆ, ನೀವು ಒಂದು ವೇಳೆ ಇಸ್ರಾಯೇಲ್ಯರು ಮಕ್ಕಳನ್ನು ಹೆರುವಾಗ ಗಂಡು ಮಕ್ಕಳಾಗಿದ್ದರೆ ನೀವು ಕೊಲ್ಲಬೇಕು, ಹೆಣ್ಣು ಮಕ್ಕಳಾದರೆ ನೀವು ಬದುಕಲು ಬಿಡಬೇಕು ಎಂಬುದಾಗಿ ಅವ್ರು ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಶಿಫ್ರಾ ಮತ್ತು ಪೂಯಾರ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಗಂಡು ಮಕ್ಕಳನ್ನು ಕೂಡ ಬದುಕ ಮಾಡ್ತಾರೆ. ಅವರಿಗೆ ಏನು ಗೊತ್ತಿತ್ತು ಎಂಬುದಾಗಿ ನಾವು ನೋಡುವಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದಾಗಿ ಗೊತ್ತಿತ್ತು, ಆದರೆ ಅವರು ಒಳ್ಳೆಯದನ್ನೇ ಮಾಡಲು ಮುಂದೆ ಹೋಗ್ತಾರೆ. ಆದ್ದರಿಂದ ದೇವರು ಅವರನ್ನು ಆಶೀರ್ವಾದ ಮಾಡಿ ಅವರ ಒಂದು ಸಂತಾನವನ್ನು ಅಭಿವೃದ್ಧಿ ಮಾಡೋದನ್ನು ಈ ಒಂದು ಭಾಗದಲ್ಲಿ ನಾವು ಕಾಣ್ಬೋದಾಗಿದೆ. ಯಾರು ದೇವರಿಗೆ ಭಯಪಡ್ತಾರೋ, ಯಾರು ಸರಿಯಾದದ್ದನ್ನು ಮಾಡ್ತಾರೋ ಅವರನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ಈ ಹಪ್ಪಿ ಎಂಬುದಾಗಿ ನಾವು ನೋಡುವಾಗ ನೈಲ್ ದೇವತೆಯನ್ನು ಹಪ್ಪಿ ಎಂಬುದಾಗಿ ಅವ್ರು ನಂಬ್ತಾರೆ. ನೀವು ಗಂಡು ಮಕ್ಕಳನ್ನು ಕೊಂದು ಆ ನದಿಗೆ ಎಸೆಯಬೇಕು, ಅಂದರೆ ಸಂತಾನೋತ್ಪತ್ತಿಯ ದೇವರು ಎಂಬುದಾಗಿ ಹಪ್ಪಿಯನ್ನು ನಂಬ್ತಾರೆ. ಆ ಮಕ್ಕಳನ್ನು ನೀವು ಕೊಂದು ಆ ಒಂದು ದೇವತೆಗೆ ನೀವು ಬಲಿ ಕೊಡಬೇಕು ಎಂಬುದಾಗಿ ಇಲ್ಲಿ ಆಜ್ಞೆಯನ್ನು ಹೊರಡಿಸ್ತಾರೆ. ಆದರೆ ಒಂದನ್ನು ನಾವು ನಂಬಬೇಕು, ದೇವರ ಭಯಭಕ್ತಿಯಲ್ಲಿದ್ದಂತಹ ಈ ಒಂದು ಶಿಪ್ರಾ ಮತ್ತು ಪೂಯವರನ್ನು ದೇವರ ಆಶೀರ್ವಾದ ಮಾಡಿ ಅವರ ಸಂತಾನವನ್ನು ಹೇರಳವಾಗಿ ಆಶೀರ್ವಾದ ಮಾಡೋದನ್ನು ಈ ಭಾಗದಲ್ಲಿ ನಾವು ಕಾಣ್ಬೋದಾಗಿದೆ. ಇದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ ಒಂದು ಸಣ್ಣ ವಿರಾಮದ ನಂತರ. ಒಂದು ಸಣ್ಣ ವಿರಾಮ. ಮೋಶೆಯ ಒಂದು ಹಿನ್ನೆಲೆ ಮತ್ತು ಇಸ್ರಾಯೇಲ್ರ ಒಂದು ಚರಿತ್ರೆ ಬನ್ನಿ ನಮ್ಮ ಪಾಠವನ್ನು ಮುಂದುವರಿಸ್ಕೊಂಡು ಹೋಗೋಣ. ಮೋಶೆಯ ಜನನ, ಪಾಸ್ಟರ್ ಪ್ರಸನ್ನ, ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ಚರಿತ್ರೆಯ ಪುರುಷ. ಸತ್ಯವೇದದ ಚರಿತ್ರೆಯನ್ನು ತೆಗೆದುಕೊಂಡಾಗ ಮೋಶೆಯು ಖಂಡಿತವಾಗ್ಲೂ ಈ ಒಂದು ರೀತಿಯಾಗಿರ್ತಕ್ಕಂಥ ಹಿನ್ನೆಲೆಯಿಂದ ದೇವರು ಆತನನ್ನು ಹೊರತರ್ತಾರೆ. ಎಲ್ಲರಿಗೂ, ನಮ್ಮೆಲ್ಲರಿಗೂ ಒಂದು ಪಾತ್ರವನ್ನು ದೇವರು ಕೊಟ್ಟಿದ್ದಾನೆ. ಏನಂತೀರ? ಖಂಡಿತವಾಗಿಯೂ ನಮ್ಮ ಪಾತ್ರ ಯಾವುದು ಎಂಬುದಾಗಿ ನಮಗೆ ಗೊತ್ತಾಗಲ್ಲ. ಈಗ ಮೋಶೆಯನ್ನು ಕೊಲ್ಲಬೇಕು ಎಂಬುದಾಗಿ ಅಪ್ಪಣೆಯಾಗಿತ್ತು, ಆದರೆ ಅವ್ರನ್ನ ಉಳಿಸಿದ ಮೇಲೆ ಅವನು ಹೇಗೋ ಬದುಕ್ತಾನೆ ಅಥವಾ ಸಾಯ್ತಾನೆ ಎಂಬುದಾಗಿ ನೀರಿನಲ್ಲಿ ಬಿಟ್ಬಿಟ್ಟಾಗ ಅಲ್ಲಿಂದಲೂ ಸ್ವಾಮಿ ಕಾಪಾಡಿದ್ನು. ವಂಡರ್ಫುಲ್. ಅಂದರೆ ದೇವರ ಉದ್ದೇಶ ಇದೆ. ಖಂಡಿತವಾಗಿ ನಾವು ಯಾವಾಗ ಎಲ್ಲಿ ಏನಾಗಬೇಕು, ಎಲ್ಲಿ ಹುಟ್ಟಬೇಕು, ಯಾರ ಮನೆಯಲ್ಲಿ ಬೆಳಿಬೇಕು, ಅದು ನಾವು ನಿರ್ಧಾರ ಮಾಡೋದಲ್ಲ. ಇಲ್ಲ, ಯಾಕೆ ಹೇಳ್ತೀನಿ ಅಂದರೆ ಈಗಿನ ಕಾಲದ ಮಕ್ಕಳು ಎಷ್ಟೋ ಸಂದರ್ಭಗಳಲ್ಲಿ ನಾನು ಕೇಳಿದ್ದೀನಿ, ನಾನು ಇಲ್ಲೇ ಹುಟ್ಟಿರಬಾರ್ದಾಗಿತ್ತು, ಬೇರೆ ಎಲ್ಲೋ ಹುಟ್ಟಬೇಕಾಗಿತ್ತು ಅಂತ ಹೇಳ್ತಾರಲ್ಲ. ಮೋಶೆಗೆ ಆ ರೀತಿ ಆಗಿದೆ. ಅದಕ್ಕೆ ನಾನು ಆ ಒಂದು ಎಕ್ಸಾಂಪಲನ್ನು ತಂದೆ. ಬುಧವಾರದ ಪಾಠ ಹೇಳಿ ಪಾಸ್ಟರ್ ಆದರ್ಸ್. ಮೋಶೆಯ ಜನನವನ್ನು ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಒಂದು ಅಂಶ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಯಾವುದೂ ಆಕಸ್ಮಿಕ ಅಲ್ಲ, ಇದು ದೈವ ಇಚ್ಛೆ ಅನುಸಾರವಾಗಿ ಮಾತ್ರ ನಡೀತದೆ ಎಂಬುದಾಗಿ. ಮೋಶೆ ಜನಿಸಬೇಕಾದ್ರೆ ಈಗಾಗಲೇ ಒಂದು ಆಜ್ಞೆ ಹೊರಡಿತು. ಏನಾಜ್ಞೆ? ಬಹುಶಃ ಗಂಡು ಮಕ್ಕಳಾದರೆ ಇಸ್ರೇಲ್ ಜನರಿಗೆ ಎಲ್ಲ ಗಂಡು ಮಕ್ಕಳನ್ನ ಸಂಹಾರ ಮಾಡಬೇಕಂತೇಳಿ. ಅಂತಹ ಪರಿಸ್ಥಿತಿಯಲ್ಲಿ ಅವರ ತಂದೆ ತಾಯಿಗಳು ಮೋಶೆಗೆ ಜನನ ನೀಡ್ತಾರೆ. ಅವರು ಆ ರಾಜ್ಯಾಜ್ಞೆಗೆ ಯಾರೂ ವಿರುದ್ಧವಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ. ಆದರೆ ಆ ತಂದೆ ತಾಯಿಗಳು ದೇವರ ಭಯಭಕ್ತಿಯಲ್ಲಿ ಆ ಮಗುವನ್ನು ಬೆಳೆಸ್ತಾರೆ. 3 ತಿಂಗಳು ಆ ಮಗುವನ್ನು ಬಚ್ಚಿಡ್ತಾಳೆ ತಾಯಿ ಎಂಬುದಾಗಿ ಗೊತ್ತಾಗುತ್ತೆ. ಆದರೆ 3 ತಿಂಗಳಾದಮೇಲೆ ಹೆಚ್ಚು ಸಮಯ ಬಚ್ಚಿಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಮಗು ಬೆಳೀತಾ ಇತ್ತು, ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಮಗುನ ಸಾಯಿಸ್ಬಿಡ್ತಾನೆ ಭಯ ಇತ್ತು. ಆದರೂ ಸಹ ತಾಯಿ ಧೈರ್ಯ ಮಾಡಿ ಮಗುನ ಸಾಯಿಸ್ಲಿಕ್ಕೆ ಇಷ್ಟಪಡದೆ ಆ ಮಗುವನ್ನು ಹೇಗೆ ನೈಲ್ ನದಿಯಲ್ಲಿ ಬಿಡ್ತಾಳೆ ಎಂಬುದಾಗಿ ಚರಿತ್ರೆ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ವಿಮೋಚನಾ ಕಾಂಡ 2ನೇ ಅಧ್ಯಾಯದಲ್ಲಿ ತಾಯಿ ಪಾತ್ರವನ್ನು ನೋಡ್ತೇವೆ. ತಾಯಿಗೆ ಮಗನನ್ನು ಕಳ್ಕೊಳ್ಳೋದು ಅಷ್ಟು ಸರಳವಾದ ವಿಷಯ ಅಲ್ಲ. ಎತ್ತ ಕರಳು ಅಂತ ಹೇಳ್ತಾರೆ. ಆದರೆ ದೇವರ ಪರಿಪಾಲನೆ ಹೇಗೆ ಮೋಶೆ ಮೇಲೆ ಇತ್ತು. ಯಾಕಂದರೆ ಪ್ರತಿಯೊಬ್ಬರ ಜನ್ಮದಲ್ಲಿ ದೇವರನ್ನು ಆಶೀರ್ವಾದ ಇದೆ. ಯಾರೂ ಆಕಸ್ಮಿಕ ತಿಳ್ಕೊಳ್ಬಾರ್ದು. ಯಾರು ಈ ಲೋಕಕ್ಕೆ ನಾವು ನಮ್ಮ ಹಣೆ ಬರ ಅಂತ ಹೇಳ್ತಾರೆ. ಇದು ಹಣೆ ಬರ ಅಲ್ಲ, ಇದು ದೇವರ ಬರಹ ಅಂತಲೇ ಹೇಳ್ತಾನೆ. ದೇವರು ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಕಾರ್ಯವನ್ನು ಇಟ್ಟಿರ್ತಾನೆ. ಒಂದು ಆಲೋಚನೆಯಿಂದನೇ ದೇವರು ಒಬ್ಬರನ್ನ ಸೃಷ್ಟಿ ಮಾಡ್ತಾನೆ. ಮೋಶೆನ ಸೃಷ್ಟಿ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ಆತನ ಸೇವೆಯನ್ನು ಮಾಡಲಿಕ್ಕೆ, ಆತನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ. ಇಲ್ಲಿ ಆ ಕಾರ್ಯವನ್ನು ನಾಶ ಮಾಡಲಿಕ್ಕೆ ಸೈತಾನ ಅಡ್ಡ ಬರ್ತಾನೆ. ಅಡ್ಡ ಬಂದು ಮಗು ನಾಶ ಮಾಡಬೇಕಂತ ಪ್ರಯತ್ನ ಪಟ್ಟರು, ದೇವ್ರು ಬಿಡಲಿಲ್ಲ. ಹೇಗೆ ದೇವರು ಅದ್ಭುತವಾಗಿ ನಡೆಸ್ತೆ ಎಂಬುದಾಗಿ ಕಾಣ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ ಹೇಳುತ್ತೆ, ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸಿನ ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಅವ್ರ ತಾಯಿ ಜೆಕೆಬೆದ್ ಅಂತ ಹೇಳ್ತಾರೆ, ಹಿಕಬೋದಳು. ಆ ಮಗುವನ್ನು ಬೆಳೆಸಿದ ಮೇಲೆ ರಾಜಾಜ್ಞೆ ತೀಕ್ಷ್ಣವಾದ ಪ್ರಯುಕ್ತವಾಗಿ
ಆ ಮಗುವನ್ನು ಬಿಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಇಲ್ಲಿ ಏನು ಕಾಣ್ತೀವಿ ಅಂದರೆ ಆ ಮಗುವನ್ನು ಸಂರಕ್ಷಿಸಲಿಕ್ಕೆ ಫರೋನ ಮಗಳನ್ನೇ ಸ್ವಾಮಿ ನೇಮಿಸ್ತಾನೆ. ರಾಜಾಜ್ಞೆ ಮಾಡಿದಂಥ ರಾಜನ ಮಗಳೇ ಆ ಮಗುವನ್ನು ಸಂರಕ್ಷಣೆ ಮಾಡಲಿಕ್ಕೆ ಇದು ಎಷ್ಟು ಆಶ್ಚರ್ಯ ನೋಡ್ರಿ. ನಾವು ಯಾವುದಕ್ಕೂ ಭಯಪಡಬಾರ್ದು. ರಾಜಾಜ್ಞೆ ಎಷ್ಟೇ ತೀಕ್ಷ್ಣ ಆಗಿರ್ಬೋದು, ಇದೇ ರಾಜಾಜ್ಞೆ ಮತ್ತೆ ಬರುತ್ತೆ ಡು ಯು ಬಿಲೀವ್ ಇನ್ ಅ ವೆರಿ ಡಿವೈನ್ ಪ್ಲ್ಯಾನ್? ನನಗೆ ಈ ದೈವಿಕ ಯೋಜನೆ ಅಂತ ಒಂದು ಯೋಜನೆ ಇದೆ ನಮ್ಮೆಲ್ಲರ ಜೀವನದಲ್ಲೂ. ಏನೋ ನೀವು ಏನು ಕೆಲಸ ಮಾಡಬೇಕು, ನೀವೇನು ಆಗಬೇಕು, ನೀವೆಲ್ಲಿರಬೇಕು, ಎಲ್ಲ ದೇವರು ಮೊದಲೇ, ಐ ಮೀನ್ ಇಟ್ಸ್ ಪ್ಲ್ಯಾಂಡ್ ಅಲ್ವೇ? ಆ ಪ್ಲ್ಯಾಂಡ್ ಅಂತ ಹೇಳಿದ್ರೆ ಅದು ಪ್ರೀ ಡೆಸ್ಟಿನೇಷನ್ ಆಗಿಬಿಡುತ್ತೆ. ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದಾನೆ. ಈ ಡೈರೆಕ್ಟ್ಸ್ ಅವರ್ ಪಾಸ್, ಇಟ್ ಈಸ್ ನಾಟ್ ಪ್ರೀ ಡಿಸ್ಟೈನ್. ಹೀಗೆ ಆಗ್ತದೆ ಅಂತ ಹೇಳಿ ಕೇಳ್ತಾರಲ್ಲ, ಪೂರ್ವ ನಿರ್ಣಯ ಅಲ್ಲ, ಆ ಪೂರ್ವ ಜ್ಞಾನ ಸ್ವಾಮಿಗಿದೆ. ಮೋಶೆ ಜೀವಿತಲ್ಲೂ ಇದೆ, ನಮ್ಮೆಲ್ಲರ ಜೀವಿತಲ್ಲೂ ಇದೆ. ಓಕೆ, ನೀವು ಅದನ್ನ ಹೇಳಿದ ತಕ್ಷಣ ಈಗ ನಾವು ಮುಂದೆ ಹೋಗಬೇಕಾಗಿತ್ತು. ಗುರುವಾರದಲ್ಲಿ ಪ್ಲ್ಯಾನ್ಗಳು ಚೇಂಜ್ ಆಗುತ್ತೆ, ಹೇಳಿ. ಇಲ್ಲಿ ಮೋಶೆ ಐಗುಪ್ತ ದೇಶದಲ್ಲಿದ್ದ, 40 ವರ್ಷ ಆತನಲ್ಲಿದ್ದ. ಅಲ್ಲಿದ್ದಾಗ ಒಂದು ಸಂಘಟನೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಎಂಬುದಾಗಿ ನಾವು ನೋಡೋದಾದರೆ, ವಿಮೋಚನ ಕಾಂಡ 2ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. 11ರಿಂದ ನಾವು ಓದೋದಾದರೆ ನಾವು 16 ವಚನಗಳಲ್ಲಿ ಕಾಣಬಹುದಾಗಿದೆ. ಏನಪ್ಪ ಎಂಬುದಾಗಿ ನಾವು ನೋಡುವಾಗ, ಒಬ್ಬ ಐಗುಪ್ತ್ಯನು ಇಸ್ರಾಯೇಲನನ್ನು ಹಿಡಿದು ಹೊಡಿತಾ ಇರೋದನ್ನು ನಾವು ಅದನ್ನು ಕಾಣ್ತಾನೆ. ಆ ಇಬ್ರಿನನ್ನು ಹೊಡಿತಿರುವಾಗ ಈತನು ಬಹಳ ಕೋಪಗೊಂಡು ಏನು ಮಾಡ್ತಾನಪ್ಪ ಎಂಬುದಾಗಿ ನಾವು ನೋಡುವಾಗ, ಆ ಐಗುಪ್ತ್ಯನನ್ನು ಹೊಡೆದು ಕೊಲ್ತಾನೆ. ಅಲ್ಲೇ ಆತನನ್ನು ಹೋತಾಗ್ತಾನೆ, ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ಆತನ ಅಂದ್ಕೊಳ್ತಾನೆ. ಆದರೆ ಆ ಒಂದು ಸಮಾಚಾರವು ದೇಶವೆಲ್ಲ ಹಬ್ಬಿರುತ್ತೆ, ಅರಸನಿಗೂ ಗೊತ್ತಾಗುತ್ತೆ. ಅರಸನಿಗೆ ಗೊತ್ತಾದಾಗ ಮೋಶೆಯನ್ನು ಕೊಲ್ಲಬೇಕು ಎಂಬುದಾಗಿ ಆತನ ಪ್ರಯತ್ನವನ್ನು ಮಾಡ್ತಿದ್ದಾನೆ. ಈ ಸಂದರ್ಭದಲ್ಲಿ ಮೋಶೆ ಏನು ಮಾಡ್ತಾನಪ್ಪ ಅಂತಂದರೆ, ಮಿದ್ಯಾನ್ ದೇಶಕ್ಕೆ ಹೊರಟು ಹೋಗ್ತಾನೆ. ಮಿದ್ಯಾನ್ ದೇಶ ಈಗ ಅರೇಬಿಯಾ ದೇಶ ಎಂಬುದಾಗಿ ಕರೆಯಲ್ಪಡ್ತಿದೆ. ಆ ದೇಶಕ್ಕೆ ಆತನು ಹೊರಟು ಹೋಗ್ತಾನೆ. ಆತನಿಗಿದ್ದಂತಹ ಆತನ ಜೀವನದಲ್ಲಿ ಏನು ನಡೀತಿದೆ ಎಂಬಂತಹ ಒಂದು ಆಲೋಚನೆ ಆತನಿಗೆ ಗೊತ್ತಿಲ್ಲ. ನಾನು ಏನೋ ಆಗಬೇಕಾಗಿತ್ತು, ಏನೋ ಆಗ್ತಿದೆಯಲ್ಲ ಎಂಬುದಾಗಿ ಬಹಳ ಆತನ ನೊಂದು ಏನು ಮಾಡ್ತಾನಪ್ಪ ಅಂತಂದರೆ ಆ ದೇಶಕ್ಕೆ ಓಡಿ ಹೋಗ್ತಾನೆ. ಒಂದು ವೇಳೆ ಆತನು ಆ ವ್ಯಕ್ತಿನ ಕೊಲೆ ಮಾಡದೇ ಇದ್ದಿದ್ರೆ ನೆಕ್ಸ್ಟ್ ಪರೋಹ ಆತ ಆಗ್ತಿದ್ದಲ್ಲ, ಏನಂತೀರಪ್ಪ? ಖಂಡಿತವಾಗಿ ದೇವ್ರ ಚಿತ್ತ ಏನು ಗೊತ್ತಿಲ್ಲ, ಆ ಘಟನೆ ಆಗಬೇಕಾಗಿತ್ತು. ಒಂದು ಘಟನೆ ಆದಮೇಲೆ ಅದ್ರ ಪರಿಣಾಮ ಗೊತ್ತಾಗ್ತದೆ. ಬಹುಶಃ ಅವನು ಕೊಲೆ ಮಾಡದೇ ಇದ್ರೆ ಅವನು ಮಿದ್ಯಾನಕ್ಕೆ ಹೋಗಿ 40 ವರ್ಷಗಳ ಕಾಲ ತರಬೇತಿ ಆಗ್ತಿರ್ಲಿಲ್ಲ. ಇಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ಹೇಳಿದ್ರಿ ಪ್ರೀ ಡೆಸ್ಟಿನೇಷನಲ್ಲಿ ನಾವೆಲ್ಲ ನಂಬಾರ್ದು ಅಂತ ಹೇಳಿದ್ರಿ. ದಟ್ಸ್ ಅ ವೆರಿ ರೈಟ್ ಥಿಂಗ್. ಬಟ್ ಇಲ್ಲಿ ಎಷ್ಟು ಕ್ಲೀನಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ಆತನು ಈಗ ದೇವರು ಆತನನ್ನು ಒಂದು ಪುಟ್ಟಿಯಲ್ಲಿಟ್ಟು ಆತನನ್ನು ಕಾಪಾಡಿ ಫರೋಹನ ಅರಣ್ಮನೆಯಲ್ಲೇ ಆತನನ್ನು ಬೆಳೆಸಿ ಅವನು ಹೋಗಿ ಒಬ್ಬರನ್ನ ಹೊಡೆದು ಇಮ್ಮಿಡಿಯೇಟಾಗಿ ತಿರ್ಗಾ ಕುರಿ, ದೇವರು ಎಲ್ಲೋ ಇಟ್ಟಿದ್ರೆ ಅವನ್ನ ತಗೊಂಡ್ಬಿಟ್ಟು ಅವನು ತಿರ್ಗಾ ಅವನು ಹೋಗಿ ಅಲ್ಲಿ ಕುರುಬನಾಗ್ತಾನೆ. ಏನಂತೀರಪ್ಪ ಶ್ರೀರಾಜ್? ಈ ಒಂದು ಟ್ರೈನಿಂಗ್ ಮಾನವ ರೀತಿ ನೋಡಿದ್ರೆ ಇದು ರೈಟ್ ಟ್ರೈನಿಂಗ್ ಫಾರ್ ಲೀಡರ್ಶಿಪ್ ಅಂತ. ಆದರೆ ದೇವ್ರ ಚಿತ್ತ ಏನಿತ್ತಂದರೆ ಇದು ಟ್ರೈನಿಂಗ್ ಈ ರೀತಿ ಅಲ್ಲ ಅಂತೇಳಿ ಆತನದೇ ಆದಂಥ ಚಿತ್ತ ಬೇರೆ. ಆತನಿಗೆ ದೀನತೆ ಕಲಿಸ್ಬೇಕಾಗಿತ್ತು. ಆ ದೀನತೆ ಕಲಿಸ್ಲಿಕ್ಕೆ 40 ವರ್ಷ ಬೇಕಾಗಿತ್ತು ಮಿದ್ಯಾನರ ಅರಣ್ಯದಲ್ಲಿ. ಮುಂದುವರಿಸಿ ಪಾಸ್ಟ್ರೆ. ಧರ್ಮೋಪದೇಶ ಕಂಡ 34:7ನೇ ವಚನದ ಪ್ರಕಾರ ಮೋಶೆ 120 ವರ್ಷಗಳ ಕಾಲ ಬದುಕ್ತಾನೆ. ಆತನ ಒಂದು ಜೀವಿತಾವಧಿಯನ್ನು 3 ಭಾಗಗಳಾಗಿ ವಿಂಗಡಿಸ್ಬೋದು. ಮೊದಲನೆಯದು, ಆತನು ಐಗುಪ್ತ ದೇಶದಲ್ಲಿ 40 ವರ್ಷ ಇದ್ದ. ಅದಾದ ನಂತರ ಮಿದ್ಯಾನ್ ದೇಶದಲ್ಲಿ ಜಿತ್ರೋವಿನ ಮನೆಯಲ್ಲಿ ಆತನು ಕುರಿಗಳನ್ನು ಮೇಯಿಸ್ತಾ 40 ವರ್ಷ ಇದ್ದ. ಮನೆಯಲ್ಲಿ ಎಲ್ಲಿದ್ದ? ಅವನೆಲ್ಲೋ ಕಾಡಲ್ಲೇ ಇದ್ದ, ಹೇಳಿ. ಅದನ್ನ ಸಂಗಡ ಇದ್ದ. ಅದಾದ ನಂತರ ಇಸ್ರಾಯೇಲರನ್ನು ನಡೆಸ್ತಾನೆ. ಅದು 40 ವರ್ಷಗಳ ಕಾಲ. ಸೊ ಈ ಸಮಯದಲ್ಲಿ ಆತನು ಈ 5 ಗ್ರಂಥಗಳನ್ನು ಬರೆಯೋದನ್ನು ನಾವು ಕಾಣ್ತೇವೆ. ಆತನ ಜೀವನವನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಇಲ್ಲೊಂದೇ ಒಂದು ಪ್ರಶ್ನೆ ಇದೆ, ಸಮಯವಿಲ್ಲ, ತುಂಬ ಫಾಸ್ಟಾಗಿ. ಕ್ಯಾನ್ ಯು ಜಸ್ಟ್ ಆನ್ಸರ್ ಫಸ್ಟ್ ಪ್ರಶ್ನೆ ಬಿಫೋರ್ ವಿ ಕ್ಲೋಸ್? ವಾಸ್ ಇಟ್ ಗಾಡ್ಸ್ ಪ್ಲ್ಯಾನ್ ದಟ್ ಮೋಸೆಸ್ ಕಿಲ್ಸ್ ದಿ ಈಜಿಪ್ಷಿಯನ್? ಇದು ಒಂದು ದೇವರ ಯೋಜನೆನಾ, ಅಥವಾ ಮೋಶೆ ಸಡನ್ನಾಗಿ ದೇವರ ಯೋಜನೆಯನ್ನೇ ಮುರಿದುಬಿಟ್ನ? ರೋಮಾಪುರದವ್ರಿಗೆ 8:28 ಹೇಳ್ತಕ್ಕಂಥದ್ದು ಸಮಂಜಸವಾಗಿದೆ. ಎಲ್ಲವೂ ದೇವರ ಮಕ್ಕಳು ಅಥವಾ ದೇವರನ್ನ ಪ್ರೀತಿ ಮಾಡುವ ಮಕ್ಕಳಿಗೆ ಎಲ್ಲವೂ ಒಳ್ಳೇದಾಗ್ತದೆ. ಅದು ನಮ್ಮ ದೃಷ್ಟಿಗೆ ಕೆಟ್ಟದಾಗ ಕಾಣ್ತದೆ, ಅದು ಕೊಲೆ. ನಾವು ನೋಡೋದು ಕೊಲೆ, ಆದರೆ ದೇವ ದೃಷ್ಟಿಯಲ್ಲಿ ಆ ಘಟನೆ ಮೂಲಕ ಮೋಶೆನ ಅಲ್ಲಿಂದ ಓಡಿಸ್ಬೇಕು. ವಂಡರ್ಫುಲ್. ಒಂದು ವೇಳೆ ಅಲ್ಲಿ ಆಗದೆ ಆದರೆ ಓಡಿಸ್ಲಿಕ್ಕೆ ಚಾನ್ಸ್ ಇರ್ತಾ ಇರಲಿಲ್ವೇನೋ. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮಸ್ಕಾರ.